ಕೂಡ ಸಿಇಟಿ ಎಕ್ಸಾಮ್ ಕೂಡ ಬರ್ದಾಯ್ತು. ಸಿಇಟಿ ರಿಸಲ್ಟ್ ಕೂಡ ಬಂದಾಯ್ತು. ಇವಾಗ ಜಸ್ಟ್ ನೀವು ವೆಯ್ಟ್ ಮಾಡ್ತಾ ಇರೋದು ಕೌನ್ಸೆಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿ ಯಾವಾಗ ಮಾಡ್ಬೋದು ಅಂತ. ಮತ್ತೆ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಆಪ್ಷನ್ ಎಂಟ್ರಿ ಏನಾದ್ರು ಈ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತಾ? ನೆಕ್ಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತಾ? ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಅದಕ್ಕೋಸ್ಕರ ನೀವು ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇರಾ. ನಿಮ್ಮ ಡೌಟ್ಸ್‌ಗಳು ಏನೇನ್ ಕೇಳಿದಿರಾ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಆನ್ಸರ್‌ನ ಮಾಡ್ತೀನಿ. ಮತ್ತೆ ಆಪ್ಷನ್ ಎಂಟ್ರಿ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಸಿಇಟಿ ಕೌನ್ಸೆಲಿಂಗ್ ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ವರ್ಷ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟನೆ ವಿಡಿಯೋಗೆ ಸ್ಟಾರ್ಟ್ ಮಾಡಿ. ಇವತ್ತಾಗಿ ಈ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಅಲ್ಲಿ ಕಾಲೇಜ್ ಡೋಸ್ ಅನ್ನೋ ಒಂದು ಕಾಲೇಜ್ ಪ್ರಾಡಕ್ಟ್ ಇದೆ. ಜಸ್ಟ್ ನಿಮ್ಮ ಸಿಇಟಿ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅದನ್ನ ಎಂಟರ್ ಮಾಡಿ ನಂತರ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಒಂದು ಬ್ರಾಂಚ್ ಅಲ್ಲಿ ಸೀಟ್ ನೋಡ್ತೀರಾ ನಂತರ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ. ಕೌನ್ಸೆಲಿಂಗ್ ಅಲ್ಲಿ ಯಾವ ಕಾಲೇಜ್ಗಳು ನಿಮ್ಗೆ ಅಲಾಟ್ಮೆಂಟ್ ಆಗ್ಬೋದು ಅಂತ ಪ್ರಿಡಕ್ಟ್ ಮಾಡಿ ತೋರಿಸುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಚೆಕ್ ಮಾಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಇರೋದೇನಂದ್ರೆ ಇವಾಗ ಸಿಇಟಿ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಾವು ಕಾಲೇಜ್ ಹೋಗಿ ಯಾವಾಗ ಅಡ್ಮಿಷನ್ ಆಗ್ತೀವಿ ಅನ್ನೋದು. ಇಲ್ಲಿ ನೋಡಿ ನಿಮ್ಮ ಸಿಇಟಿ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ನಿಮ್ಮ ಮೈಂಡ್ ನ ಒಂದು ಸೆಟ್ ಮಾಡ್ಕೋಬಿಡಿ. ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋಷ್ಟರಲ್ಲಿ ಇನ್ನು ಮಿನಿಮಮ್ ಅಂದ್ರೆ 2 ತಿಂಗಳಾಗುತ್ತೆ. ಅಷ್ಟು ಕೇಸಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 5 ತಿಂಗಳವರೆಗೂ ಕೂಡ ಆಗ್ಬೋದು. ಯಾಕಂದ್ರೆ ನೀವು ಎಲ್ಲಾ ರೌಂಡ್ ಕೂಡ ಮುಗಿಸ್ಕೊಂಡು ಲಾಸ್ಟ್ ರೌಂಡ್ ವರೆಗೂ ಕೂಡ ಅಟೆಂಡ್ ಮಾಡ್ಕೊಂಡು ಹೋಗ್ತೀನಿ ಕಾಲೇಜ್ ಹೋಗಿ ಅಡ್ಮಿಷನ್ ಆಗ್ತೀನಿ ಅಂದ್ರೆ 5 ತಿಂಗಳವರೆಗೂ ಕೂಡ ಇಳಿಯುತ್ತೆ. ಏನಾದ್ರೂ ಫಾಸ್ಟ್ ಆಗಿ ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ಆಗ್ತೀನಿ ಅಂದ್ರೆ ಒಂದು 2 ತಿಂಗಳಾದ್ರೂ ಕೂಡ ಬೇಕಾಗುತ್ತೆ. ನೋಡಿ ನಿಮ್ಮ ಸಿಇಟಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಅಲ್ಲಿ ಸಾಕಷ್ಟು ಒಂದು ಪ್ರೊಸೆಸ್ ಗಳಿದೆ. ಏನೇನ್ ಪ್ರೊಸೆಸ್ ಗಳಿದೆ ಅಂದ್ರೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಆಗಬೇಕು, ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು, ಫೀಸ್ ಸ್ಟ್ರಕ್ಚರ್ ಬರಬೇಕು, ಮತ್ತೆ ಎಲಿಜಿಬಲ್ ಲಿಸ್ಟ್ ನಾನ್ ಎಲಿಜಿಬಲ್ ಲಿಸ್ಟ್ ಎಲ್ಲ ಬರಬೇಕು. ಯಾರ್ಯಾರ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆಕ್ಟ್ ಆಗಿ ಆಗಿದೆ, ಯಾರ್ದು ಆಗಿಲ್ಲ, ಯಾರು ತಿರ್ಗಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಬೇಕು, ಅದೆಲ್ಲ ಕೂಡ ಪ್ರೊಸೆಸ್ ಇದೆ. ಈ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇವರೆಲ್ಲ ಆನ್ಲೈನ್ ಅಂತ ಇಟ್ಟಿರೋದ್ರಿಂದ ಕೀ ಅವರು ಅದು ಸ್ವಲ್ಪ ಮಿಸ್ ಅಪ್ ಆಗುತ್ತೆ. ಅದ್ರಲ್ಲೂ ಸ್ವಲ್ಪ ನಿಮ್ಗೆ ಡಿಲೇ ಆಗುತ್ತೆ. ಅದೆಲ್ಲ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಬಿಡೋದು ಕೂಡ ಡಿಲೇ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಾರ್ದು ಕೂಡ ಕರೆಕ್ಟ್ ಆಗಿ ಆದ್ಮೇಲೆ ಅವ್ರು ವೆರಿಫಿಕೇಶನ್ ಸ್ಲಿಪ್ ಅಂತ ಬಿಡ್ತಾರೆ. ನೋಡಿ ವೆರಿಫಿಕೇಶನ್ ಸ್ಲಿಪ್ ಬಂತು ಅಂದ್ರೆ ಅದೇ ನಿಮ್ಗೆ ಒಂದು ಸಿಗ್ನಲ್ ಆಗಿರುತ್ತೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ. ಎಲ್ಲಾ ಪ್ರೊಸೆಸ್ ಕೂಡ ನಿಮ್ಗೆ ಮುಗಿಯಕ್ಕೆ ಮಿನಿಮಮ್ ಅಂದ್ರು 15 ರಿಂದ ಒಂದು 20 ದಿನ ಟೈಮ್ ಬೇಕಾಗುತ್ತೆ. ಅಂದ್ರೆ ಜೂನ್ ತಿಂಗಳಲ್ಲಿ ನಿಮ್ಗೆ ಯಾವುದೇ ತರದ ಒಂದು ಆಪ್ಷನ್ ಎಂಟ್ರಿ ಪ್ರೊಸೆಸ್ ಇರೋದಿಲ್ಲ. ಮತ್ತೆ ನಿಮ್ಗೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದ್ರೆ ಜುಲೈ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಆಗ್ಬೋದಾಗಿರುತ್ತೆ. ಇದು ಅಪ್ರಾಕ್ಸ್ ಡೇಟ್ ಆಗಿರುತ್ತೆ. ಇನ್ನೂ ಸ್ವಲ್ಪ ಡಿಲೇ ಆದ್ರೂ ಕೂಡ ಆಗ್ಬೋದು. ಅದಕ್ಕೂ ಕೂಡ ನೀವು ರೆಡಿ ಆಗಿರಿ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳು ಯಾರು ಯಾವಾಗಪ್ಪ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇರಲ್ಲ ಅವ್ರಿಗೆ ವಿಡಿಯೋನ ಶೇರ್ ಮಾಡ್ಬಿಟ್ಟು ಈ ರೀತಿ ಇದೆ ಒಂದು ಅಪ್ಡೇಟ್ ಅನ್ನ ತಿಳಿಸಿ. ಕಾಲೇಜ್ ಪೇಟರ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಚೆಕ್ ಮಾಡಿ.